ನೋಡಿದೆ ಈ ಬಡವನ ವಿಧಿ ಆಟವನ್ನು. ಎಲ್ಲಿ ಹುಡುಕಿದ್ರು ನನಗೆ ಕೆಲಸ ಸಿಗ್ತಾ ಇಲ್ಲ, ಯಾರನ್ನು ಕೇಳಿದ್ರು ನನಗೆ ಸಾಲ ಕೊಡ್ತಾ ಇಲ್ಲ. ಅಂದ ಮೇಲೆ ನಾವು ಹೇಗೆ ಬದುಕಬಹುದು ದೀಪ, ಹೇಗೆ ಬದುಕಬಹುದು? ಅಳಬೇಡಿ ಅಳಬೇಡಿ. ನಮ್ಮ ಪಾಲಿಗೆ ಕಲ್ಲಾಗಿ ಕುಳಿತುಕೊಂಡಿರುವ ಆ ದೇವರ ಮುಂದೆ ನಾವಿದ್ರು ಅಷ್ಟೇ, ಸತ್ರು ಅಷ್ಟೇ. ದೀಪ, ಆ ದೇವರು ಹುಟ್ಟು ಸಾವಿನ ಮಧ್ಯೆ ಅವನೇ ನಂಟು ದೀಪ, ಅವನೇ ನಂಟು. ಅಂದಾಗಿ ನಮ್ಮನ್ನು ಯಾವತ್ತೂ ಸಾಯಿಸಿದರೆ ಚೆನ್ನಾಗಿರ್ತಿತ್ತು ದೀಪ, ಚೆನ್ನಾಗಿರ್ತಿತ್ತು. ಆದರೆ ಪ್ರತಿಗಿಂತ ಈ ರೀತಿ ನರಳಿಸಿ ಸಾಯಿಸುವುದು ಸರಿಯಲ್ಲ ದೀಪ, ಸರಿಯಲ್ಲ. ಯಾವುದೇ ಕಾರಣಕ್ಕೂ ನೀವು ಧೈರ್ಯವಾಗಿರ್ಬೇಕು ರೀ.
ಮಗ ಶಿವು, ಅಮ್ಮ ಏನಮ್ಮ ನಿನ್ನ ಕೈಯಲ್ಲಿ? ಇದು ನಮ್ಮ ಪಾಲಿಗೆ ಬಂದಿರೋ ಭಿಕ್ಷೆ ಅಪ್ಪ, ಭಿಕ್ಷೆ. ಏನು ಹೇಳ್ತಿದ್ದೆ ನಾನು? ಏನು ಹೇಳ್ತಿದ್ದೆ? ಬಂತಿಗಂಜಲ ಭಯಂಕರ ಹುಲಿಯಂತಾರೆ ನಮಗ ಹುಟ್ಟಿದರು. ನಿಮಗಿಂದು ಭಿಕ್ಷೆ ಬೇಡವಾಗಿ ಬಂದಿದ್ದಲ್ಲ, ಭಿಕ್ಷೆ ಬೇಡವಾಗಿ ಬಂದಿದ್ದಲ್ಲ. ಮಗ ಸಮಾಧಾನ ಮಾಡಿಕೊಳ್ಳಪ್ಪ. ನಿಮ್ಮ ತಂದೆಯವರು ಹಸುವಿನ ಬಾಧೆಯಿಂದ ಸಂಕಟ ಅಂತ ನರಳುತ್ತಿದ್ರು. ಅದನ್ನ ನನ್ನ ಕಣ್ಣಿಂದ ನೋಡೋದಕ್ಕಾಗ್ಲಿಲ್ಲಪ್ಪ, ನನ್ನ ಕಣ್ಣಿಂದ ನೋಡೋದಕ್ಕಾಗ್ಲಿಲ್ಲ. ಅಪ್ಪ ಅಪ್ಪ, ನನ್ನಿಂದ ನಿನಗಿಂತ ಪರಿಸ್ಥಿತಿ ಬಂದಿದ್ದಪ್ಪ, ಇಂಥ ಪರಿಸ್ಥಿತಿ ಬಂದಿತ್ತು. ನನ್ನ ಕೈಲಿನ ಸೇರಿಗಾಗಿ ಆ ನರಹೇಡಿಗಳು ಮಾಡಿದ ಕುತಂತ್ರದ ಜಾಲಪ್ಪ, ಕುತಂತ್ರದ ಜಾಲ. ಬೇಗನೆ ನನ್ನ ತಂದೆನ ಮನೆಗೆ ಕರೆದುಕೊಂಡು ಹೋಗು. ಆಗ್ಲಿ ಮಾವ, ಬನ್ನಿ. ಅಮ್ಮ, ನಿನ್ನ ಮುಖನ ಹೇಗೆ ನೋಡಲಿ ಅಮ್ಮ, ಹೇಗೆ ನೋಡಲಿ? ತಿನ್ನೋದಕ್ಕೂ ಅಮ್ಮ 9 ತಿಂಗಳು ಎತ್ತು ಹೊತ್ತು ಹೊಟ್ಟೆಗೆ ಇಂದು ಬೆಂಕಿ ಇಟ್ಟಂತಾಯ್ತಮ್ಮ, ಬೆಂಕಿ ಇಟ್ಟಂತಾಯ್ತು. ಶಿವು, ಈ ಹೆತ್ತ ಕರುಳಿಗೆ ಕಣ್ಣೀರು ಹಾಕಿಸ್ಬೇಡಪ್ಪ, ಕಣ್ಣೀರು ಹಾಕಿಸ್ಬೇಡ. ಈ ಹೆತ್ತ ಕರುಳಿಗೆ ಬೆಂಕಿ ಇಟ್ಟನು ನೀನಲ್ಲಪ್ಪ, ಆ ದುರಾತ್ಮ ದೇಸಾಯಿ. ಲೇ ಮಗನೇ ದೇಸಾಯಿ, ಹೌದಪ್ಪ, ಅವನು ನಮಗೆ ಕೊಟ್ಟಿರೋ ಶಿಕ್ಷೆ ಅಷ್ಟಿಷ್ಟಲ್ಲಪ್ಪ. ನೀನು ಜೈಲಿಗೆ ಹೋದ ಮೇಲೆ ನಿನ್ನ ಆ ಜೈಲಿನಿಂದ ಬಿಡಿಸಿಕೊಂಡು ಬರ್ತೀನಿ ಅಂತ ಸುಳ್ಳು ಹೇಳಿ ನಮ್ಮಿಂದ ಸಹಿ ಹಾಕಿಸಿಕೊಂಡು ನಮ್ಮ ಹೊಲ ಮನೆಯನ್ನು ತನ್ನಂತೆ ಮಾಡಿಕೊಂಡು ನಮ್ಮನ್ನ ಮನೆಯಿಂದ ಹೊರಗೆ ಹಾಕಿದ್ದಪ್ಪ. ಲೇ ಬಂಡ ದೇಸಾಯಿ, ನನ್ನ ಮೇಲೆ ಇಲ್ಲ ಸಲ್ಲದ ಅಪರಾಧ ಹೊರಿಸಿ ನನ್ನನ್ನು ಜೈಲಿಗೆ ಕಳಿಸಿ ನಾನಿಲ್ಲದ ಸಮಯ ನೋಡಿ ನನ್ನ ತಂದೆ ತಾಯಿಯನ್ನ ಮನೆಯಿಂದ ಹೊರಹಾಕಿ ಅವರನ್ನ ಭಿಕ್ಷೆ ಬೇಡಲು ಹಚ್ಚಿದನಲ್ಲೇ ಮಗನೇ. ನಿನಗೆಂದು ಉಳಿದಾಡಲಿಲ್ಲ ಮಗನೇ, ಉಳಿದಾಡಿಲ್ಲ. ಬೇಡ ಬೇಡ, ನಾನು ಹೇಳೋ ಮಾತನ್ನು ಕೇಳು. ನೀನು ಅವನನ್ನು ಕೊಲೆ ಮಾಡಿ ಮತ್ತೆ ಜೈಲಿಗೆ ಹೋದ್ರೆ ನಾನ್ ಮಾತ್ರ ಬದುಕುವುದಿಲ್ಲಪ್ಪ, ನಾನ್ ಮಾತ್ರ ಬದುಕುವುದಿಲ್ಲ. ಏನ್ ಹೇಳ್ತಾ ಇದ್ದಮ್ಮ, ಏನ್ ಹೇಳ್ತಾ ಇದ್ದ? ನನ್ನ ತಂದೆ ತಾಯಿಗೆ ಅನ್ಯಾಯ ಮಾಡಿದವನನ್ನು ಸುಮ್ಮನೆ ಬಿಡು ಅಂತ ಹೇಳ್ತಿದ್ದೇನಮ್ಮ, ಸುಮ್ಮನೆ ಬಿಡು ಅಂತ ಹೇಳ್ತಿದ್ಯಾ? ಶಿವು, ನಾನು ಹೇಳೋ ಮಾತನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಪ್ಪ, ಅರ್ಥ ಮಾಡಿಕೊ. ಅಮ್ಮ, ನಾನೆಲ್ಲವನ್ನು ಅರ್ಥ ಮಾಡಿಕೊಂಡೆ ಇಲ್ಲಿಗೆ ಬಂದಿರುವೆ. ನೀನು ಸುಮ್ಮನಿರಮ್ಮ. ಯಪ್ಪ, ಶಿವಾಪತಿಯಿಂದ ಬಂದಾನ. ಊರಾಗ ಮೊದ್ಲ ಹೊಕ್ಕ ಕ್ವಾಣ ಕಳ್ಳ ಕಡಿತಂತ ಹೇಳಿ ತಿರ್ಗಾಡಕತ್ತಾನ. ಅವನ ಕೈಯಿಂದ ಪಾರಾಯಬೇನಿ. ಏನೇ ಜಗತಾ ಕೊಟ್ಟ ಹೋಗ್ಬಿಡುದು ಒಂದ ಬಾಕಿ ಐತಿ. ಲೇ ಮುರಬಟ್ಟಿ, ನಾನು ಯಾಕೆ ಹೋಯಪ್ಪ? ಮಾಡೋದೆಲ್ಲ ಮಾಡಿ ಈಗ ನನ್ಯಾಕೆ ಅಂತ ಕೇಳ್ತೀನಿ. ಲೇ ಮಗನೇ, ಹೇಳಪ್ಪ, ನಾನೇನು ಮಾಡ್ಬೇನೆ, ಕಾಲ್ ಬಿಡ್ತೋಯಪ್ಪ, ನಾನೇನು ಮಾಡ್ಬೇನೆ. ಹಾಗಾದ್ರೆ ಇಲ್ಲಿವರೆಗೆ ನೀವು ಮಾಡಿದ ಸತ್ಯದ ಮುಚ್ಚಿಯನ್ನು ಬಿಚ್ಚಿಡ್ತೇನೋ? ಹೇಳ್ತೇನಪ್ಪ, ಎಲ್ಲ ಬಿಚ್ಚ ಹೇಳ್ತಾನ. ಆದ್ರೂ ನಾನು ಒಂದು ಪ್ರಮಾಣ ವಚನ ಮಾಡ್ಬೇಕ. ಆಯ್ತು. ಶಿವಪ್ಪ, ನಿಮಗೆ ನಮ್ಮ ದೇಶರು ಭಾಳ ಅನ್ಯಾಯ ಮಾಡ್ಯಾರಪ್ಪ, ಭಾಳ ಅನ್ಯಾಯ ಮಾಡ್ಯಾರು. ನಿಮ್ಮ ತಮ್ಮ ಸಣ್ಣ ಬರ್ತಡೇ ದೋಸ ಆ ಚಕ್ರವರ್ತಿ ನಿಮ್ಮ ತಮ್ಮನ ಎತ್ಕೊಂಡ್ ನನ್ನ ಕೈಯಾಗ ಕೊಟ್ಟು ಎಲ್ಲಾರ ಬಿಟ್ಟು ಬಾತೀರಪ್ಪ, ಬಿಟ್ಟು ಬಾತೀರ. ನಾ ಇನ್ನು ಎಲ್ಲಾರ ಬಿಟ್ಟು ಬಂದು ನನಗೆ ಪಾಪದ ಅಂತೇಳಿ ಬಡ್ಡಿ ಹಾಕೋ ಈ ಗುಡಿಯಾಗ ಇಟ್ಟು ಬಾಕಿ ಬಂದನಪ್ಪ, ಹಾಕಿ ಬಂದನ. ನನ್ ಮಗ ಬದುಕಿಲ್ಲ. ಹ್ಞೂ ಯವ್ವ ಬದುಕ್ಯಾನ, ಯವ್ವ ಬದುಕ್ಯಾನ. ಮುರಬಟ್ಟಿ, ಎಲ್ಲಿದ್ದಾನೆ ನನ್ನ ತಮ್ಮ? ಬಾಶು, ನಿಮ್ಗೆ ಅವ ಅಂತ ಕರ್ಕೊಂಡ್ಕೊಂಡು ಬರ್ರಿ, ಅಲ್ಲೇ ತೋರಿಸ್ತೀನಿ ಬರ್ರಿ. ಅವ್ನು ಹಾಗಾದ್ರೆ ನಿನ್ನನ್ನು ಮನೆಗೆ ಬಿಟ್ಟು ನಾವಿಬ್ಬರು ಹೋಗಿ ನನ್ನ ತಮ್ಮನನ್ನು ಕರೆದುಕೊಂಡು ಬರ್ತೀವಿ. ನಡೆಯಮ್ಮ ಹೋಗೋಣ.
ಬರಲಿಲ್ಲ ಅವನವನ್ ಎಲ್ಲಾರ ಹೋಗಿ ನಾವು ಗುಡಿಯಾಗ ಹೋಗಿ ಗುಳಗಾಲ ಕಟ್ಕೊಂಡ್ ಬರ್ಬೇಕಂತ ನಾ ಓಡಾಡಿ ಬಂದ್ರೆ ಅವನವನ್ ಹೆಂಗ ಚೆನ್ನಾಗಿ ಕಾಣವಾಗ್ತ ಅವನವನ್ ಅದೇನೋ ಅಂತಾರಲ್ಲ ಹೆಣ್ಣಿನಲ್ಲಿ ಕುದುರೆಯಲ್ಲಿ ತಿಳಿದಿಲ್ಲಂತ ಅವನು